ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂಗತಿಂ. ಹೀಗಾಗಿ ಅವನು ಪ್ರಯತ್ನವನ್ನು ಪಡ್ತಾ ಇದ್ದಂತಹ ಯೋಗಿ ಜನ್ಮ ಜನ್ಮಕ್ಕೂ ಹೆಚ್ಚು 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 ಯೋಗದಲ್ಲಿ ಸಂಸಿದ್ಧನಾಗ್ತಾನೆ. ಅಂದರೆ ಅದೇ ಪರಮ ಮಾರ್ಗ, ಅದಕ್ಕಿಂತ ಬೇರೆ ಮಾರ್ಗ ಇಲ್ಲ ಅನ್ನೋದು ಅವನಿಗೆ ದೃಢವಾಗ್ತಾ ಹೋಗುತ್ತೆ. ಹೀಗಾಗಿ ಜನ್ಮ ಜನ್ಮದಿಂದ ಸೇರಿಕೊಂಡಂತಹ ಸಾಧನೆ ಎಲ್ಲವನ್ನು ಅವನು ಹೆಚ್ಚು 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 ಮಾಡಿಕೊಳ್ತಾ ಹೋಗಿ ಅದೇ ಮಾರ್ಗದಲ್ಲಿ ಪುನಃ ಪುನಃ ಚಲಿಸಿ ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲದನ್ನು ಸೇರಿಸಿಕೊಂಡು ಈ ಜನ್ಮದಲ್ಲಿ ಫಲವನ್ನು ಒಟ್ಟಿಗೆ ಅವನು ಕಾಣುತ್ತಾನೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ದಂಡ ವೇಸ್ಟ್ ಅನ್ನೋದು ಇಲ್ಲವೇ ಇಲ್ಲ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು 13ನೇ ತಾರೀಕು ಭಾನುವಾರ, ದಶಮಿ ತಿಥಿ. ಇಂದು 13ನೇ ತಾರೀಕು ಸೋಮವಾರ, ಏಕಾದಶಿ ತಿಥಿ ಹಾಗೂ ಇದು ಧನಿಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಏಕಾದಶಿಯ ಮಹಾತ್ಮೆಯನ್ನು ನಾವು ಹಿಂದೆ ಒಮ್ಮೆ ತಿಳಿಸಿದ್ವಿ. ಎಲ್ಲ ವರ್ಗದವರು, ಎಲ್ಲ ರೀತಿಯವರು ಕೂಡ ಏಕಾದಶಿಯ ಉಪವಾಸವನ್ನು ಮಾಡಬೇಕು. ಉಪವಾಸ ಅಂತಂದರೆ ಇಲ್ಲಿ ನಿರ್ಜಲ ಉಪವಾಸ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಆದರೆ ಇಲ್ಲಿ ಉಪ್ಪು ಹಾಕಿ ಬೇಯಿಸಿದಂತಹ ವಸ್ತುಗಳು ಹಾಗೂ ಅನ್ನ, ಇದನ್ನು ಬಿಟ್ಟರೆ ಮುಸುರೆ ಅದು ಉಪವಾಸ ಅಂತ ಗಣನೆಗೆ ಬರುತ್ತೆ. ಹೀಗಾಗಿ ಇವತ್ತು ಅನ್ನ ಊಟ ಮಾಡಲೇಬಾರದು. ಆದಷ್ಟು ಉಪವಾಸವಿದ್ದಷ್ಟು ನಿಮಗೆ ಕ್ಯಾನ್ಸರ್ ಇತ್ಯಾದಿ ರೋಗಗಳು ಬರೋದೇ ಇಲ್ಲ. ಉಪವಾಸ, ವ್ರತ, ವನವಾಸ ಉಪವಾಸಗಳನ್ನು ಮಾಡಿದರೆ ಕ್ಯಾನ್ಸರ್ ಅವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದರೆ ನಮ್ಮ ವಿಜ್ಞಾನದಲ್ಲೂ ಕೂಡ ಹೇಳಿದೆ, ಉಪವಾಸ ಮಾಡೋದರಿಂದ ಕ್ಯಾನ್ಸರ್ ಬರುವಂತಹ ದೇಹಕ್ಕೆ ಬೇಡದಂತಹ ಈ ಜೀವಕೋಶಗಳು ಯಾವ್ದು ಹುಟ್ಟುಕೊಂಡಿರುತ್ತೋ ಅಂಥದ್ದೆಲ್ಲವನ್ನು ಈ ಜಠರಾಗ್ನಿ ಅನ್ನೋದು ಕರಗಿಸಿ ಬಿಡುತ್ತೆ. ಈ ದೇಹ ಅನ್ನೋದು ತನ್ನ ಒಳಗಡೆ ಇರುವಂತಹ ಬೇಡದಂತಹ ಜೀವಕೋಶಗಳನ್ನೇ ಆಹಾರವಾಗಿ ತೆಗೆದುಕೊಂಡು ದೇಹವನ್ನು ಒಳಗಡೆ ಸಂಪೂರ್ಣವಾಗಿ ಅದನ್ನು ಶುದ್ಧ ಮಾಡಿಕೊಂಡು ಬಿಡುತ್ತೆ. ಹೀಗಾಗಿ ಉಪವಾಸ ಅನ್ನೋದು ಬಹಳನೇ ವೈಜ್ಞಾನಿಕವಾದದ್ದು, ಬರೀ ಮಡಿ ಅಥವಾ ಮೈಲಿಗೆ ಅನ್ನೋ ರೀತಿಯಲ್ಲಿ ಅಲ್ಲ. ಹೀಗಾಗಿ ಇವತ್ತು ಎಲ್ಲರೂ ಉಪವಾಸವನ್ನು ಮಾಡೋಣ. ಬೇಯಿಸಿದ್ದು, ಉಪ್ಪು ಹಾಕಿ ಬೇಯಿಸಿದ್ದು ಅನ್ನ ಇವು ಯಾವುದನ್ನು ತಿನ್ನಬಾರದು. ಆದಷ್ಟು ಫಲಾಹಾರ ಅಂತಂದರೆ ಫಲ ಆಹಾರ, ಅದನ್ನೇ ಹೇಳಿದೆ. ಹಣ್ಣು ಹಂಪಲುಗಳನ್ನು ತಿನ್ಕೊಂಡು, ತರಕಾರಿಗಳನ್ನು ತಿನ್ಕೊಂಡು ಇರಬಹುದು, ಐಸ್ ಕ್ರೀಮ್ ಇತ್ಯಾದಿಗಳನ್ನು ತಿನ್ನಬಹುದು. ಖಂಡಿತವಾಗಲೂ ಹಾಲು, ಹೈನು ಪದಾರ್ಥಗಳು ಯಾವುದು ಬೇಕಾದರೂ ತಗೋಬಹುದು. ಇಲ್ಲ ಉಪ್ಪಿಟ್ಟು, ಶಿರಾ, ಸಜ್ಜಿಗೆ ಇತ್ಯಾದಿ, ಕೇಸರಿಬಾತ್ ಇತ್ಯಾದಿಗಳನ್ನು ತಗೋಬಹುದು. ಗಂಜಿ ಇತ್ಯಾದಿಗಳನ್ನು ಕುಡಿಬಹುದು. ಆದಷ್ಟು ಸಿಹಿ ಅಥವಾ ಅರೆಸಪ್ಪೆ ಈ ಥರದ್ದು ತಗೊಳ್ಳೋದು ಒಳ್ಳೆಯದು. ಖಾರ ಮತ್ತು ಉಪ್ಪು ಹಾಕಿ ಬೇಯಿಸಿದಂತಹ ಪದಾರ್ಥಗಳನ್ನು ಬಿಡೋದು ಒಳ್ಳೆಯದು. ಅದು ಉಪವಾಸ ಅಂತಲೇ ಗಣನೆಗೆ ಬರುತ್ತೆ. ಇಂದು ಏಕಾದಶಿ ತಿಥಿ ಹಾಗೂ ಇದು ಧನಿಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬಾ ಚೆನ್ನಾಗಿ ನಿಮಗೆ ಸಂತೋಷವನ್ನು ಕೊಡುತ್ತೆ. ಇದಾದ ನಂತರ ಧನಾಗಮವಾಗುತ್ತೆ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಇದರಿಂದ ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಅದೃಷ್ಟದ ಪರೀಕ್ಷೆ ನಡೀತಾ ಇರುತ್ತೆ. ಇದಾದ ನಂತರ ಸಂಜೆಯ ಹೊತ್ತಿಗೆ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸು ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕ್ಲೇಶಕರವಾದಂತಹ ವಿಚಾರಗಳೇ ನಡೀತಾ ಇರುತ್ತೆ. ಯಾವುದು ನಿಮ್ಮ ಪರವಾಗಿ ಇರೋದಿಲ್ಲ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ. ಒಮ್ಮೆಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಂತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಪ್ರೀತಿ ಪಾತ್ರರು ಸ್ವಲ್ಪ ನಿಮಗೆ ಇರಿಸು ಮುರುಸಾದಂತಹ ವಾತಾವರಣ ಸೃಷ್ಟಿ ಮಾಡಿಬಿಡಬಹುದು. ಮನಸ್ಸಿಗೆ ಕ್ಲೇಶವಾಗಬಹುದು. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ನಿಮಗೇನು ಬೇಕೋ ಎಲ್ಲವೂ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ನಿಮ್ಮ ಪ್ರೀತಿ ಪಾತ್ರರೊಡನೆ ಮತ್ತು ನಿಮಗೆ ಅತಿ ಹತ್ತಿರವಾದಂಥವರೊಡನೆ ಸಮಯವನ್ನು ಕಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಹಣಕಾಸಿನ ತಾಪತ್ರಯಗಳು, ಮಕ್ಕಳ ವಿಚಾರದಲ್ಲಿ ಯೋಚನೆ ಮತ್ತು ಯಾರ್ಯಾರು ಕಲಾವಿದರಿದ್ದೀರಿ ನಿಮಗೆಲ್ಲರಿಗೂ 2-3 ದಿನಗಳಿಂದ ಏನೂ ನಡೀತಾ ಇಲ್ಲ ಅನ್ನೋಂತಹ ಭಾವನೆ ಇದೆಲ್ಲವೂ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಎಲ್ಲ ರೀತಿಯ ಅಡಚಣೆಗಳು ಕರಗಿ ಹೋಯಿತೇನೋ ಅನ್ನುತ್ತಾ ಭಾಸವಾಗಿ ಕಾರ್ಯದಲ್ಲಿ ಪ್ರಗತಿ ಸಾಧ್ಯ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ವನವಾಸದಂತೆಯೇ ಮನೆಯಲ್ಲೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ಆಚೆ ಕಡೆಯೂ ನೆಮ್ಮದಿ ಇಲ್ಲ, ಈ ರೀತಿ ಆಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ನಿಮ್ಮ ಕ್ರಿಯಾತ್ಮಕತೆಯನ್ನು ಬಳಸಿಕೊಳ್ಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ಚೆನ್ನಾಗಿ ಇದೆ, ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಸಂಜೆಯ ಹೊತ್ತಿಗೆ ಸ್ವಲ್ಪ ಮನೆಯಲ್ಲಿ ನಿಮ್ಮ
ಪ್ರೀತಿ ಪಾತ್ರರೊಡನೆ ಇರುಸು ಮುರುಸು ಆಗಬಹುದು, ತಾಯಿಯೊಡನೆ ವೈಮನಸ್ಯ ಆಗಬಹುದು. ದೊಡ್ಡದಾಗದಂತೆ ನೋಡ್ಕೊಳ್ಳೋದು ನಿಮ್ಮ ಕೈಲೇ ಇರುತ್ತೆ. ಧನುರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರ ತಾಪತ್ರೆಗಳು ಕಾಡುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನವಾದ ನಂತರ ಬಂಧು ಮಿತ್ರರೊಂದಿಗೆ ಸಮಾಗಮ ಸಾಧ್ಯ. ಇದರಿಂದ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಸಣ್ಣ ಪುಟ್ಟ ಓಡಾಟಗಳು ತುಂಬ ಜಾಸ್ತಿ ಇರುತ್ತೆ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮಲ್ಲೇ ನೀವು ಸಂತೋಷವಾಗಿರ್ತೀರಿ. ಆತ್ಮಸಾಕ್ಷಾತ್ಕಾರ ಆಯ್ತೇನೋ ಅನ್ನೋಷ್ಟು ಸಂತೋಷವನ್ನು ನೀವು ಅನುಭವಿಸ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಕುಟುಂಬದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಆವಾಗ ನಿಮಗೆ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾದಂತೆ ಭಾಸವಾಗುತ್ತೆ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿದಾಗ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ ಹಾಗೂ ಮುಖ್ಯವಾದಂತಹ ವಿಷಯಗಳಲ್ಲಿ ಸಂದಿಗ್ಧವೆಲ್ಲವೂ ಮಾಯವಾಗಿ ಮಾರ್ಗದರ್ಶನ ಪ್ರಾಪ್ತಿ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಪರವಾಗಿ ಎಲ್ಲವೂ ನಡೀತಾ ಇರುತ್ತೆ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಾಗಮ ಕೂಡ ಸಾಧ್ಯ. ಮಧ್ಯಾಹ್ನವಾದ ನಂತರ ಸ್ವಲ್ಪ ಹಿಂಮೆಟ್ಟೋದು ಒಳ್ಳೆಯದು. ಒಂದೆರಡು ಹೆಜ್ಜೆ ಹಿಂದೆ ಇಟ್ಟು ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ ಅಂತ ನೀವು ಸರಿಯಾದ ರೀತಿಯಲ್ಲಿ ಕೂಲಂಕುಷವಾಗಿ ವಿಮರ್ಶೆ ಮಾಡೋದು ಬಹಳ ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಪಠಣ, ಮನನ, ಶ್ರವಣ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪನಾಶ, ಪುನರ್ಜನ್ಮ ಇಲ್ಲ. ಶ್ರೀಕೃಷ್ಣ ವಿಜಯತೆ.